ಲಾಂಛನ ಅವರು ಫಸ್ಟ್ ಬಂದಾಗ ಹೇಳ್ತಿದ್ರು RCB ವಿನ್ ಆಗಿಲ್ಲ ಅಂದ್ರೆ ನನ್ನ ಮದುವೆ ಆಗಲ್ಲ ಅಂತ. ಅದು ಅಲ್ಲ ಹಂಗ್ ನಿರ್ಧಾರ ತಗೋಬೇಡಿ, ಒಟ್ನಲ್ಲಿ ಗೆದ್ದೇ ಗೆಲ್ತೀರಾ. ಹಾರ್ಟ್ ಹೋಗ್ಬಿಡುತ್ತೆ. ಸೊ ಹಂಗೆ ನೀವೇನಾದ್ರು ನಿರ್ಧಾರ ಮಾಡಿದ್ದೀರಾ? RCB ಅಂದ್ರೆ ಇಲ್ಲಪ್ಪ ಮದ್ವೆ ಆಗ್ಬೇಕು ಏನೇನೋ ಆಸೆ ಇದೆ. RCBಗೋಸ್ಕರ ಅಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ? ಮದ್ವೆ ಅಷ್ಟು ಲೈಫ್ ಎಲ್ಲ ತ್ಯಾಗ ಮಾಡಲ್ಲ ನಾನು. ಬೆಟರ್ ಇಬ್ರು ಏನ್ ಮಾಡ್ಬೇಕು ಅಂದ್ರೆ ತ್ಯಾಗ ಏನೋ ಬೇಡ, ಈ ಸಲ ನಾವು ಕಪ್ ಗೆಲ್ತೀವಲ್ಲ, ನೀವು ಬೇಗ ಹುಡುಗನ್ ನೋಡ್ಕೊಂಡು. ನಾನು ಎಲ್ಲಾ ದೇವ್ರಿಗೆ ಹೋದಾಗ RCB ಗೆಲ್ಬೇಕಪ್ಪ ದೇವ್ರೇ, RCB ಗೆಲ್ಬೇಕಪ್ಪ. ಯಾಕಂದ್ರೆ ನೀವು ಎಷ್ಟೋ ನೋಡ್ತೀರಾ, ಎಷ್ಟೋ ಜನ RCB ಫ್ಯಾನ್ಸ್ಗಳು ಹೋಮ ಹಾಕೋದು, ಅವ್ರ ಮನೆಯವ್ರು ಏನಾದ್ರು ಹಾಕ್ಸಲ್ವೇನೋ ಹೋಮ ಹಾಕ್ಸೋದು. ನಮ್ಮಷ್ಟು ಫ್ಯಾನ್ ಫಾಲೋವಿಂಗ್ ಯಾವ ಟೀಮ್ಗೂ ಇಲ್ಲ. ಐ ಹೋಪ್ ನೀವು ನೋಡಿರ್ಬಹುದು, ಅಷ್ಟು ಫ್ಯಾನ್ ಫಾಲೋವಿಂಗ್ ಇದೆ. ಸೊ ಈ ಸಲ ಗೆದ್ದೇ ಗೆಲ್ಲುತ್ತೆ. ಏನೋ ಕಳೆದ ಸಲ ಅನ್ಫಾರ್ಚುನೇಟ್ ಸೋತಿರ್ಬೋದು, ಯಾಕಂದ್ರೆ ನಾವು ಬಿಟ್ಕೊಟ್ಟಿದ್ವಿ. ನಮ್ದೊಂದು ಧಾರಾಳ ಮನ್ಸು ಕನ್ನಡಿಗರದ್ದು. ಸೊ ಕಳೆದ ಮ್ಯಾಚ್ ಅಲ್ಲಿ ಪ್ರೂವ್ ಮಾಡಿದೀವಿ, ಬಟ್ ಈ ಸಲ ನಾವು ಬಿಟ್ಕೊಡೋ ಚಾನ್ಸ್ ಇಲ್ಲ. ಅಂದ್ರೆ ಈ ಸಲ ಬೇರೆ ತವರಲ್ಲಿ ಆಗ್ತಿದೆ. ನಾವು ಯಾವತ್ತು ಅತಿಥಿಗಳಿಗೆ ಬಿಟ್ಕೊಡೋದು ಜಾಸ್ತಿ ಅಂತ ಜಾಸ್ತಿ ಕೊಟ್ಬಿಟ್ಟಿದೀವಿ. ನಾವು ಇಷ್ಟು ದಿನ 17 ವರ್ಷ ಅಡಿಗೆ ಬಡಿಸ್ಕೊಂಡ್ ಬಂದಿದೀವಿ. ಇವತ್ತು ನಾವು ಊಟ ಮಾಡೋಣ ಅಲ್ಲ. ಊಟ ನಮ್ಮಲ್ಲಿ ಕಲ್ಲುಪ್ಪು ಇರ್ಲಿಲ್ಲ, ಅಂದ್ರೆ ನಮ್ ಲಿವಿಂಗ್ ಸ್ಟೋನ್ ಇರಲಿಲ್ಲ, ಬಂದ್ರು ಸಾಲ್ಟ್ ಇರ್ಲಿಲ್ಲ, ರುಚಿ ಇರ್ಲಿಲ್ಲ ಅಂತ ನಮ್ಗೆ ಗೊತ್ತಾಗಿಲ್ಲ. ಈ ಸಲ ನಮ್ ಇಡೀ RCB ಟೀಮ್ ಅಲ್ಲಿ ರುಚಿಕರವಾದ ಆಟ ಇದಾರಲ್ಲ, ಹೆಂಗಿದ್ರು ಉಪ್ಪಿಗಿಂತ ಬೇರೆ ರುಚಿ ಇಲ್ಲ.